ಮನೆಗೆ ನಾವೇ ಭೇಟಿ ಕೊಡ್ತೇವಲ್ಲ, ನಾವೇ ಭೇಟಿ ಕೊಡ್ತಾ ಪಾತರ್ಲೆ ಪ್ರತಿ ಮನೆಗೆ ನಾವು ಭೇಟಿ ಕೊಡ್ತೇವಲ್ಲ, ಭೇಟಿ ಕೊಡುವ ಅಲ್ಲಿ ಇರೋದಂತ ಗೊತ್ತಾ 30% ಮಾತ್ರ. ಆ 30% ಡಿಸೈಡ್ ಆಗ್ತದೆ ಆ ಕಡೆನೇ ಈ ಕಡೆ ಅಂತ. ಆ 30%ಅಲ್ಲಿ 15% ಅವರು 15% ಅವರಿಗೆ ಗೊತ್ತಾ ಯಾರು ಒಳ್ಳೆ ಯಾರು ಕೆಲಸ ಮಾಡ್ತಾರೆ ಅದು ನಿಜ. ಅದೇ ಗೊತ್ತಾ ಸರ್, ಈಗ ನಾವು ಯಾವ ಪಕ್ಷ ದೂರದಿಲ್ಲ, BJPಯನ್ನು ಕೂಡ ದೂರದಿಲ್ಲ, ಕಾಂಗ್ರೆಸ್ ಅನ್ನು ದೂರದಿಲ್ಲ, ಯಾವ ಪಕ್ಷ ಕೂಡ ದೂರದಿಲ್ಲ. ನಾವು ಚುನಾವಣೆ ನಿಂತಿದ್ದೇವೆ, ನಮ್ಮ ಅಭಿಪ್ರಾಯ ಇದು. ನಿಮಗೆ ಸಪೋರ್ಟ್ ವೋಟ್ ಹಾಕಿ ಅಂತ ಕೇಳುವ ಹಕ್ಕು ನಮಗಿದೆ. ವೋಟ್ ಹಾಕ್ಬೋದು ಬಿಡೋದು ಅದು ಜನರಿಗೆ ಕೊಡೋದು. ಮೊಬೈಲ್ ನಂಬರ್ ಇದರಲ್ಲಿ ನಂಬರ್ ಖಂಡಿತ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಫಸ್ಟ್ ನಾನು ಜನರು ಇದು ಕೊಟ್ಬಿಟ್ಟು ಫಸ್ಟ್ ಕೇಳೋದು ನಿಮ್ಗೆ ಎಂಥ ಸಮಸ್ಯೆ ಇದೆ ಊರಲ್ಲಿ. ಒಂದು ಬಸ್ ಬೇಲಿ ಕೊಂಚಾರ ಅಂತ ಬೆಳೆದೆಲ್ಲ ಅಲ್ಲ ಇಲ್ಲೇ ಈಗ 2ನೇ ಸ್ಥಳ ನಿಲ್ಲೋದು. ಫಸ್ಟು ಮುಲ್ಕಿಮೂಲ ಕ್ಷೇತ್ರ ನಿಮಗೆ ಎಷ್ಟು ಓಟ್ ಬೀಳ್ಬೋದು ಅಂತ ಅಭಿಪ್ರಾಯ? ಅದು ನನ್ನ ಒಂದು ಓಟು ನನಗೆ ಅಂತ ನನ್ನ ಮನಸ್ಸಲ್ಲಿ. ಅದು ಹೌದಲ್ವಾ? ಅದು ಯಾವ ಬಂದ್ರೆ ನಮ್ಗೆ ಆಗ್ಬೋದು, ಬರದಿದ್ರೆ ಏನು ಮಾಡೋದು? ಒಂದು ಓಟು ನಾವು ಹಾಕಿಬೇಕಾದಲ್ಲ, ಎಂತ ಮಾಡುದು? ಯಾರಿಗೆ ಸಹ ನಿಲ್ಬಹುದು. ನಾಳೆ ನೀವು ಹೇಳ್ಬೋದು ನನಗೆ ಓಟ್ ಹಾಕ್ತಾರೆ, ನಾಳೆ ಹೋಗೋ ನಿಮ್ಗೆ ಅನಿಸ್ತದ ಹುಡುಗೊಬ್ಬ ಬಂದಿರೋ ನೀವು ವಿಡಿಯೋ ಹಾಕಿ ಮನೆಗ ಸರ್. ನಿಮ್ಮ ಮನೆಯವ್ರದ್ದು ಬೀಳ್ತದೆ ಅಂತ ಧೈರ್ಯ ಉಂಟಾ? ನಾನು ಹೇಳ್ದಲ್ಲ ನನ್ನ ಒಂದು ಓಟ್ ಅಂದ್ರೆ ಮನೆಯವ್ರದ್ದು ಧೈರ್ಯ. ಹೌದಲ್ವಾ? ನನ್ನ ಒಂದು